ಬೇಸಿಗೆ ಕಾಲಕ್ಕೆ ತಂಪು ತಂಪಾದ ಐಸ್ ಕ್ರೀಮ್ ರೆಡಿ ಆಗಿದೆ. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಸಪೋರ್ಟ್ ಮಾಡಿ. ನಮಸ್ತೆ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಟ್ಸ್ ಚಿನ್ನೀಸ್ ವರ್ಲ್ಡ್. ನಾನಿವತ್ತು ನಿಮಗೆ ಒಂದು ಐಸ್ ಕ್ರೀಮ್ ಮಾಡಿ ತೋರಿಸ್ತಿದ್ದೀನಿ. ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ, ಮನೆಯಲ್ಲೇ ಮಾಡ್ಕೋಬೋದು. ಮಕ್ಕಳು ಸ್ಕೂಲ್ಗೆಲ್ಲ ಇವಾಗ ಬೇಸಿಗೆ ರಜಾ ಅಲ್ವಾ, ಸೊ ಮನೆಯಲ್ಲೇ ಮಾಡ್ಕೊಡ್ಬೋದು. ಹೊರಗಡೆ ಐಸ್ ಕ್ರೀಮ್ಗಿಂತ ಮನೆಯಲ್ಲಿ ಮಾಡಿಕೊಟ್ರೆ ಹೆಲ್ದಿ ಅಲ್ವಾ, ಅದಕ್ಕೋಸ್ಕರ ಮಾಡಿ ತೋರಿಸ್ತಾ ಇದ್ದೀನಿ. ನಾನು ಇದಕ್ಕೆ 1 ಲೀಟರ್ ಆಗೋಷ್ಟು ನಂದಿನಿ ಮಿಲ್ಕ್ ತೊಗೊಂಡಿದ್ದೀನಿ. ನೀವು ಗ್ರೀನ್ ಮಿಲ್ಕೆ ಅಂತಲ್ಲ, ಬೇರೆ ಯಾವ ಮಿಲ್ಕ್ ಆದರೂ ತಗೋಬೋದು. ಗ್ರೀನ್ ಮಿಲ್ಕ್ ಅಂದರೆ ಸ್ವಲ್ಪ ಮಂದ ಇರುತ್ತೆ, ಚೆನ್ನಾಗಿರುತ್ತೆ ಅಂತಷ್ಟೇ. ನೀವು ಮನೇಲಿ ಯಾವ ಮಿಲ್ಕ್ ಯೂಸ್ ಮಾಡ್ತಿರೋ ಹಾಲು, ಅದೇ ಹಾಲು ಹಾಕಿ ಮಾಡ್ಬೋದು. 1 ಲೀಟ್ರ್ ಆಗೋಷ್ಟು ನಾನು ಹಾಲು ತೊಗೊಂಡಿದ್ದೀನಿ. ಒಂದು 1/2 ಕಪ್ಪಷ್ಟು ಶುಗರ್ ತೊಗೊಂಡಿದ್ದೀನಿ. ಇದು ಬಾದಾಮ್ ಡ್ರಿಂಕ್ ಮಿಕ್ಸು. ನಿಮ್ಮ ಹತ್ರ ಕಸ್ಟರ್ಡ್ ಪೌಡರ್ ಏನಾದರೂ ಇದ್ದರೆ ನೀವು ಕಸ್ಟರ್ಡ್ ಪೌಡರ್ ಯೂಸ್ ಮಾಡ್ಬೋದು. ನಿಮ್ಮ ಹತ್ರ ಕಸ್ಟರ್ಡ್ ಪೌಡರ್ ಇಲ್ಲ ಅಂತಂದರೆ ನೀವು ಬಾದಾಮ್ ಡ್ರಿಂಕ್ ಮಿಕ್ಸ್ನ ಯೂಸ್ ಮಾಡ್ಬೋದು. ನಿಮ್ಮ ಹತ್ರ ಇದು ಇಲ್ಲ ಅಂತಂದರೆ ಕಾರ್ನ್ ಫ್ಲೋರ್ ಹಾಕಿ ಸಹ ಮಾಡ್ಬೋದು. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಈಗ ಮೊದಲಿಗೆ 1 ಲೀಟರ್ ಹಾಲನ್ನ ನಾವು ಒಂದು ಕಡಾಯಿಗೆ ಹಾಕ್ಕೊಳ್ಳೋಣ. ಈಗ ನಾನು 1 ಲೀಟರ್ ಹಾಲನ್ನ ಒಂದು ಬಾಣಲಿಗೆ ಹಾಕ್ಕೊತಾ ಇದ್ದೀನಿ. ಇದು ತುಂಬ ಮಂದಕ್ಕಿರುತ್ತೆ ಹಾಲು, ಚೆನ್ನಾಗಿರುತ್ತೆ. ನಿಮ್ಮ ಮನೇಲಿ ಯಾವ ಹಾಲಿದ್ರೆ ಅದನ್ನು ಯೂಸ್ ಮಾಡ್ಕೊಳ್ಳಿ, ಪರವಾಗಿಲ್ಲ. ಒಂದು ಲೀಟ್ರ್ ಸಹ ಫುಲ್ ಹಾಕ್ತಾ ಇದ್ದೀನಿ ನಾನು. ಇದು ನಾವು ಎಷ್ಟು ಹಾಲು ಹಾಕಿರ್ತೀವೋ, ಈಗ 100% ಹಾಲು ಹಾಕಿದಾಗ ಇದು 75% ಹಾಕಬೇಕು. 1/4% ಅಷ್ಟು ನಾವು ಇದನ್ನು ಮಂದಕ್ಕೆ ಕುದಿಸ್ಕೋಬೇಕು. ನಾನು ಇದರಲ್ಲಿ ಒಂದು ಚಿಕ್ಕ ಗ್ಲಾಸಷ್ಟು ಹಾಲು ತಗೊತಾ ಇದ್ದೀನಿ. ಇಷ್ಟು ಒಂದು ಅರ್ಧ ಗ್ಲಾಸಷ್ಟು ಹಾಲು ತಗೋತಾ ಇದ್ದೀನಿ. ನಾನು 1 ಲೀಟರ್ ಹಾಲು ಹಾಕಿದ್ದೀನಿ. ಒಂದು ಲೀಟರ್ ಹಾಲಲ್ಲಿ ಒಂದು ಅರ್ಧ ಗ್ಲಾಸಷ್ಟು ನಾನು ಹಾಲನ್ನ ಎತ್ಕೊಂಡಿದ್ದೀನಿ. ಈಗ ಇದನ್ನು ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ, ಕಾಸೋದಕ್ಕೆ. ಈಗ ಇದು 1 ಲೀಟರ್ ಹಾಲನ್ನ ನಾವು 3/4 ಲೀಟರ್ ಮಾಡ್ಕೋಬೇಕು. ಆ ಥರ ಇದನ್ನು ಚೆನ್ನಾಗಿ ಕಾಯಿಸ್ಬೇಕು. ಲೋ ಫ್ಲೇಮಲ್ಲಿ ಇಟ್ಟು, ಆದಷ್ಟು ಲೋ ಫ್ಲೇಮಲ್ಲಿ ಇಡಿ. ಲೋ ಫ್ಲೇಮಲ್ಲಿಟ್ಟು ಕಾಯಿಸ್ಕೊಳ್ಳಿ. ಇದು ತಳ ಹಿಡಿಯುತ್ತೆ, ಆವಾಗವಾಗ ಈ ಥರ ತಿರುಗಿಸ್ಕೊಳ್ತಾ ಇರಿ. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಆದಷ್ಟು ಸಪೋರ್ಟ್ ಮಾಡಿ. ಈಗ ಇದನ್ನು ಕಾಯಕ್ಕಿಟ್ಟು ನಾವು ಬಾದಾಮ್ ಡ್ರಿಂಕ್ ಮಿಕ್ಸ್ನ ಕಲಿಸ್ಕೊಳ್ಳೋಣ ಬನ್ನಿ, ಮಿಕ್ಸ್ ಮಾಡ್ಕೊಳ್ಳೋಣ. ಪೌಡರ್ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಕಸ್ಟರ್ಡ್ ಪೌಡರ್ ಇದ್ದರೆ ನೀವು ಕಸ್ಟರ್ಡ್ ಪೌಡರ್ ಹಾಕ್ಕೊಳ್ಳಿ. ಇಲ್ಲಾಂದರೆ ನಿಮ್ಮ ಹತ್ರ ಕಾರ್ನ್ ಫ್ಲೋರ್ ಇದ್ದರೆ ಕಾರ್ನ್ ಫ್ಲೋರ್ 2 ಸ್ಪೂನ್ ಹಾಕ್ಕೊಳ್ಳಿ. ಇದು ಕಸ್ಟರ್ಡ್ ಪೌಡರ್ ಇದ್ದರೆ ಒಂದು 3 ಸ್ಪೂನ್ ಹಾಕ್ಕೊಳ್ಳಿ. ನಾನು ಬಾದಾಮ್ ಡ್ರಿಂಕ್ ಪೌಡರು 3 ಸ್ಪೂನ್ ಹಾಕ್ಕೋತಾ ಇದ್ದೀನಿ. 10 ರೂಪಾಯಿದು ಒಂದು 2 ಪಾಕೆಟ್ ತಂದರೆ ಸಾಕು. ಈಗ ನಾವು ತಗೊಂಡಿದ್ವಲ್ಲ ಹಾಲು, ಈ ಹಾಲನ್ನ ಹಾಕಿ ಗಂಟಿಲ್ದಿದ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಗಂಟಿಲ್ದ ಹಾಗೆ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಗಂಟಿಲ್ದಿದ್ದಾಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸೈಡ್ಗೆ ಇಟ್ಕೋಬೇಕು ಹಾಲನ್ನ. ಗಂಟು ಒಂದು ಸ್ವಲ್ಪನೂ ಇರಬಾರ್ದು, ಆ ಥರ ಮಿಕ್ಸ್ ಮಾಡಿಕೊಂಡು ಇಟ್ಕೊಂಡು ಈಗ ಹಾಲನ್ನ ನಾವು ಚೆನ್ನಾಗಿ ಕಾಸ್ಕೊಳ್ಳೋಣ ಬನ್ನಿ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಾಲನ್ನ ಚೆನ್ನಾಗಿ ಕಾಸ್ಕೊತಾ ಇರಬೇಕು. ಈ ಥರ ತಿರುಗಿಸ್ಕೊಳ್ತಾ ಇರಿ, ತಳ ಹಿಡಿದಿರಿ. ಈಗ ಬೇಸಿಗೆ ರಜೆ ಬಂತಲ್ವಾ, ಮಕ್ಕಳು ಮನೇಲಿ ಇರ್ತಾರೆ, ಅವರು ಐಸ್ ಕ್ರೀಮ್ ಕೇಳೋದು ಜಾಸ್ತಿ. ಐಸ್ ಕ್ರೀಮ್ ಹೊರಗಡೆ ತಂದು ಕೊಡೋದು ಬೇಡ, ಮನೆಯಲ್ಲೇ ಮಾಡಿಕೊಟ್ರೆ ಇನ್ನೂ ಹೆಲ್ತಿ ಮತ್ತು ಖುಷಿಯಾಗಿ ತಿಂತಾರೆ ಮನೆಯಲ್ಲೇ ಮಾಡಿರೋದು ಅಂತ. ಅದಕ್ಕೋಸ್ಕರ ಇದು ಸಣ್ಣ ಉರಿಲೇ ಈ ಥರ ತಿರುಗಿಸ್ಕೊಳ್ತಾ ಇರಿ.
ಒಂದು ಸ್ವಲ್ಪ ಗಟ್ಟಿ ಆಗಬೇಕಿದು. ಅಲ್ಲಿ ತನಕ ಸ್ವಲ್ಪ ಈ ಥರನೇ ತಿರುಗಿಸ್ಕೊಳ್ತಾ ಇರಿ. ಆದಷ್ಟು ಲೋ ಫ್ಲೇಮಲ್ಲೇ ಇದನ್ನು ಕುದಿಸ್ಕೊಳ್ಳಿ. ಒಂದು 10 ನಿಮಿಷನಾದರೂ ಇದನ್ನು ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೋಬೇಕು. ನೋಡಿ, ಇನ್ನೊಂದು 2 ನಿಮಿಷ ಈ ಥರ ಕುದಿಸ್ಕೊಂಡ್ರೆ ಇದು ಸ್ವಲ್ಪ ಗಟ್ಟಿ ಆಗುತ್ತೆ. ನೋಡಿ, ಇನ್ನೊಂದು 2 ನಿಮಿಷ ಸಾಕು. ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ, ಹೈ ಫ್ಲೇಮಲ್ಲಿ ಬೇಡ. ನೋಡಿ, ಇದು 1:3 ಆಗಿದೆ. ಈಗ ಕಾಣಿಸ್ತಿದೆಯಾ ನಿಮಗೆ? ಸ್ವಲ್ಪ ಮಂದ ಬಂದಿದೆ. ಈಗ ನಾನು ಒಂದು ಅರ್ಧ ಕಪ್ಪಷ್ಟು ಸಕ್ಕರೆ ಹಾಕ್ಕೊತಿದ್ದೀನಿ. ನಿಮಗೆ ಎಷ್ಟು ಸ್ವೀಟ್ ಬೇಕೋ ನೋಡಿ ಹಾಕ್ಕೊಳ್ಳಿ. ನಾನೊಂದು 1/2 ಕಪ್ಪಷ್ಟು ಹಾಕ್ತಾಯಿದ್ದೀನಿ. ನಿಮ್ಗೆ ಇನ್ನೂ ಸ್ವಲ್ಪ ಕಡಿಮೆ ಬೇಕು ಅಂದರೆ ಕಡಿಮೆ ಹಾಕ್ಕೊಳ್ಳಿ, ಇಲ್ಲ ಇನ್ನು ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕು ಅಂದರೆ ಇನ್ನು ಸ್ವಲ್ಪ ಹಾಕ್ಕೊಳ್ಳಿ. ನಾನು 1/2 ಕಪ್ಪಷ್ಟು ಹಾಕ್ತಾಯಿದ್ದೀನಿ. ಈಗ ಇದು 1 ನಿಮಿಷ ಈ ಥರನೇ ತಿರುಗಿಸ್ಕೋಬೇಕು. ಹಾಕಾದ್ಮೇಲೆ 1 ನಿಮಿಷ ಈ ಥರ ತಿರುಗಿಸ್ಕೊಂಡು ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ವ ಬಾದಾಮ್ ಡ್ರಿಂಕ್ ಮಿಕ್ಸು, ಇದನ್ನು ಹಾಕ್ಕೋಬೇಕು. ನೋಡಿ, ಆಲ್ಮೋಸ್ಟ್ ಸ್ವಲ್ಪ ಗಟ್ಟಿಯಾಗಿದೆ. ಈಗ ಇದನ್ನು ಹಾಕಿದ್ಮೇಲೆ ನಾವು ಕೈ ಆಡಿಸೋದನ್ನು ಮಾತ್ರ ನಿಲ್ಲಿಸಬಾರ್ದು. ಬಾದಾಮ್ ಡ್ರಿಂಕ್ ಮಿಕ್ಸ್ನ ಹಾಕ್ತಾಯಿದ್ದೀನಿ. ಈಗ ಆಲ್ಮೋಸ್ಟ್ ಕೈ ಆಡಿಸ್ತಾನೆ ಇರಿ, ನಿಲ್ಲಿಸಬೇಡಿ. ಇದು ಗಟ್ಟಿ ಆಗುತ್ತೆ. ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ, ಹೈ ಫ್ಲೇಮ್ ಬೇಡ. ಲೋ ಫ್ಲೇಮಲ್ಲೇ ಇಟ್ಟು ಚೆನ್ನಾಗಿ ಈ ಥರ ತಿರುಗಿಸ್ಕೊಳ್ತಾ ಇರಿ, ಕೈ ಆಡಿಸ್ತಾ. ಕುದ್ಮೇಲೆ ಈ ಥರ ಗಟ್ಟಿ ಆಗುತ್ತೆ. ಈಗ ಇದು ತಣ್ಣಗಾಗಬೇಕು. ಇದು ಫುಲ್ ತಣ್ಣಗಾದ್ಮೇಲೆ ನಾವು ಮಿಕ್ಸಿಗೆ ಹಾಕ್ಕೋಬೇಕು ಇದನ್ನು. ನೋಡಿ, ಫುಲ್ಲು ತಣ್ಣಗಾಗಬೇಕಿದು, ಗಟ್ಟಿ ಆಗಿದೆ. ಈಗ ಇದು ಸ್ಟವ್ ಆಫ್ ಮಾಡ್ತೀನಿ ನಾನು. ಸ್ಟವ್ ಆಫ್ ಮಾಡಿ ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡ್ತೀನಿ. ನೋಡಿ, ಇದು ತಣ್ಣಗಾಗಿದೆ. ಈಗ ನಾನು ಮಿಕ್ಸಿ ಜಾರ್ಗೆ 2 ಸರಿ ಹಾಕ್ಕೋತೀನಿ. ನಾನು ಮಿಕ್ಸಿ ಜಾರ್ಗೆ 2 ಟೈಮ್ ಹಾಕ್ಕೋತೀನಿ, ಅರ್ಧ ಹಾಕ್ಕೋತೀನಿ. ಇದನ್ನು ಆಫ್ ಆನ್ ಒಂದೇ ಸಮನೆ ತಿರುಗಿಸ್ಬೇಡಿ. ಆಫ್ ಆನ್ ಮಾಡಿ ಒಂದು 1 ನಿಮಿಷನಾದರೂ ಇದನ್ನು ನಾವು ಮಿಕ್ಸಿಗೆ ಹಾಕಬೇಕು. ಆಫ್ ಆನು ಮಾಡಬೇಕು. ಆ ಥರ ತಿರುಗಿಸ್ಕೊಳ್ಳಿ, ಒಂದೇ ಸರಿ ತಿರುಗಿಸ್ಕೋಬೇಡಿ. ನೋಡಿ, ಈ ಥರ ಆಫು ಈ ಥರ 1 ನಿಮಿಷನಾದರೂ ನೀವು ಇದನ್ನು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೋಬೇಕು. ನನ್ನ ಹತ್ರ ಈ ಥರ ಬಾಕ್ಸ್ ಇದೆ. ನಿಮ್ಮ ಹತ್ರ ಏರ್ ಟೈಟು ಬಾಕ್ಸ್ ಯಾವುದಾದ್ರೂ ಇದ್ದರೆ ತಗೊಂಡು ಹಾಕ್ಕೊಳ್ಳಿ. ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ ಅಂತ. ನಾನು ಇನ್ನೊಂದು ರೌಂಡ್ ಹಾಕ್ಕೊಂಡು ಬರ್ತೀನಿ ಎಷ್ಟು ಸ್ಮೂತಾಗಿದೆ ಅಂತ. ಇದನ್ನು ನಾವು 8ರಿಂದ 10 ಅವರ್ ಆದರೂ ಫ್ರೀಝರಲ್ಲಿ ಇಡಬೇಕು. ನಾವು 8ರಿಂದ 10 ಅವರ್ ಆದರೂ ಫ್ರೀಝರಲ್ಲಿ ಇಡಲೇಬೇಕು. ನಾನೀಗ ಐಸ್ ಕ್ರೀಮ್ ಮಾಡಿರೋ ಟೈಮು 9 ಗಂಟೆ ಆಗಿದೆ. ನೈಟ್ 9 ಗಂಟೆಯಲ್ಲಿ ನಾನು ಐಸ್ ಕ್ರೀಮ್ ಮಾಡಿರೋದು. ನಾನು ನಿಮಗೆ ನಾಳೆ ಇದನ್ನು ಓಪನ್ ಮಾಡಿ ತೋರಿಸ್ತೀನಿ. ನನ್ನ ಹತ್ರ ಟೂಟಿ ಫ್ರೂಟಿ ಇದೆ, ಹಾಕ್ತಾಯಿದ್ದೀನಿ. ಒಳಗಡೆ ಒಂದೊಂದು ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ. ನಿಮ್ಮ ಹತ್ರ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಬೇಡ. ಈಗ ನಾನು ಇದನ್ನು ಫ್ರೀಝರಲ್ಲಿ ಇಡ್ತೀನಿ. ನಾನೀಗ ಈ ಫ್ರೀಝರಲ್ಲಿರೋ ಟೈಮು 9 ಗಂಟೆ ಆಗಿದೆ. ನಾನು ನಿಮಗೆ ನಾಳೆ ಇದನ್ನು ಓಪನ್ ಮಾಡಿ ತೋರಿಸ್ತೀನಿ. ಈ ಥರ ಹೇರ್ ಟೈಟ್ ಜಾರಲ್ಲಿ ಟೈಟಾಗಿ ಮುಚ್ಚಿ ಫ್ರೀಝರಲ್ಲಿ 8ರಿಂದ 10 ಅವರ್ ಆದರೂ ಇದು ಇಡಲೇಬೇಕು. ಮತ್ತು ನಾನು ಸಿಗ್ತೀನಿ. ಐಸ್ ಕ್ರೀಮ್ ರೆಡಿ ಆಗಿದೆ. ಬನ್ನಿ ಈಗ ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ. ಐಸ್ ಕ್ರೀಮು
ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಆದಷ್ಟು ಸಪೋರ್ಟ್ ಮಾಡಿ. ಐಸ್ ಕ್ರೀಮ್ ರೆಡಿಯಾಗಿದೆ. ಐಸ್ ಕ್ರೀಮ್ ರೆಡಿಯಾಗಿದೆ. ನನ್ನ ಹತ್ರ ಟೂಟಿ ಫ್ರೂಟಿ ಇದೆ. ನಾನು ಇದರಲ್ಲಿ ಡೆಕೋರೇಟ್ ಮಾಡ್ತಿದ್ದೀನಿ. ನಿಮ್ಮ ಹತ್ರ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಹೇಗಿದೆ ಐಸ್ ಕ್ರೀಮ್ ಅಂತ ನೋಡಿ, ಹೇಳಿ, ಕಮೆಂಟ್ ಮಾಡಿ ತಿಳಿಸಿ. ಬೇಸಿಗೆ ಕಾಲಕ್ಕೆ ತಂಪು ತಂಪಾದ ಐಸ್ ಕ್ರೀಮ್ ರೆಡಿಯಾಗಿದೆ. ರೆಡಿಯಾಗಿದೆ. ಇಲ್ಲಿ ತನಕ ಮತ್ತೆ ಇನ್ನೊಂದು ರೆಸಿಪಿ ಜೊತೆಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ರೆಸಿಪಿನ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ಥ್ಯಾಂಕ್ ಯು.